ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸಿಕೊಡುವಂತಹ ವಿಷಯವೇನೆಂದರೆ ಆಷಾಢ ಮಾಸದ ಮಹತ್ವಗಳು. ಇನ್ನೇನು ನಾಳೆಯಿಂದಲೇ ಆಷಾಢ ಮಾಸ ಶುರುವಾಗ್ತಾ ಇದೆ. ಹಾಗಾಗಿ ಆಷಾಢ ಮಾಸದಲ್ಲಿ ನಮಗೆ ಯಾವ ವಿಷಯವನ್ನು ತಿಳಿದುಕೊಳ್ಳಬೇಕು ಹಾಗೂ ಆಷಾಢ ಮಾಸದಲ್ಲಿರುವ ಹಿಂದಿನ ಕಾರಣಗಳೇನು ಹಾಗೂ ಈ ಮಾಸದ ಮಹತ್ವಗಳೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ಇದು ಅಶುಭ ಮಾಸ. ಆಷಾಢ ಮಾಸವೆಂದರೆ ಅಶುಭ ಮಾಸ. ಯಾವುದೇ ಒಂದು ಒಳ್ಳೆಯ ಕೆಲಸಗಳಿಗೆ ಈ ಮಾಸದಲ್ಲಿ ಕೈ ಹಾಕಬಾರದು. ಅಂದರೆ ಯಾವುದೇ ಒಳ್ಳೆಯ ಕೆಲಸಗಳನ್ನು ಈ ಮಾಸದಲ್ಲಿ, ಈ ತಿಂಗಳಿನಲ್ಲಿ ಶುರು ಮಾಡಬಾರದು. ಹಾಗಾಗಿ ಇದು ಅಶುಭ ಮಾಸವಾಗಿದೆ. ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಮತ್ತು ಜಮೀನು ಕೊಳ್ಳುವುದು ಹಾಗೂ ಹೊಸ ವ್ಯಾಪಾರ ಪ್ರಾರಂಭ ಮಾಡುವುದು ಮುಂತಾದ ಕಾರ್ಯಗಳಿಗೆಲ್ಲ ನಿಷೇಧವಾಗಿರುತ್ತದೆ. ಈ ವರ್ಷ ಜುಲೈ 16ರಿಂದ ಆಷಾಢ ಮಾಸವು ಪ್ರಾರಂಭವಾಗುತ್ತದೆ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ಚೈತ್ರ, ವೈಶಾಖ, ಜ್ಯೇಷ್ಠ 4ನೇ ತಿಂಗಳು ಆಷಾಢ. ಹಾಗಾಗಿ ಇದೊಂದು ಅಶುಭ ಮಾಸ. ಈ ಮಾಸದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಬಾರದು. ಆಷಾಢ ಮಾಸ ಇನ್ನೇನು ನಾಳೆಯಿಂದಲೇ ಶುರುವಾಗುತ್ತದೆ. ಈ ಮಾಸ ಆರಂಭವಾದರೆ ಸಾಕು, ಯಾರು ಒಳ್ಳೆಯ ಕೆಲಸಗಳನ್ನು ಮಾಡಲು ಹಿಂದೇಟು ಹಾಕುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ಕಾರ್ಯಗಳು ಕೂಡ ನಡೆಯುವುದಿಲ್ಲ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ಇದು ಅಶುಭ ಮಾಸವಾಗಿದೆ. ಹೀಗಾಗಿ ಆಷಾಢ ಮಾಸ ಪ್ರಾರಂಭವಾದಂತಹ ಬಳಿಕ ಯಾವುದೇ ಕಾರ್ಯಕ್ರಮವಾಗಿರಬಹುದು, ಯಾವುದೇ ಹೊಸದಾಗಿ ಶುರು ಮಾಡುವಂತಹ ವ್ಯವಹಾರ, ವ್ಯಾಪಾರ, ಹಾಗೆ ಇನ್ನು ಯಾವುದಾದರೂ ಒಳ್ಳೆಯ ಕೆಲಸಗಳು ಕೂಡ ಈ ಮಾಸದಲ್ಲಿ ನಿಷೇಧವಾಗಿರುತ್ತದೆ. ಇದಕ್ಕೆ ನೂರಾರು ಕಾರಣಗಳಿವೆ. ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತದೆ. ಈ ನಿರಂತರವಾದ ಮಳೆಯಿಂದ, ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆಯಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಅನಾನುಕೂಲವಾಗಿದ್ದರಿಂದ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಲಾಗಿದೆ. ಮೊದಲನೆಯದಾಗಿ, ಆಷಾಢ ಮಾಸದಲ್ಲಿ ದಂಪತಿಗಳು ಬೇರೆಯಾಗಿರುತ್ತಾರೆ ಏಕೆ? ಇದು ಆಷಾಢ ಮಾಸದ ನಿಜವಾದ ಮಹತ್ವವನ್ನು ಹೇಳುತ್ತದೆ. ಆದರೆ ಇದರ ಹಿಂದಿನ ಸಿದ್ಧಾಂತ ಬೇರೆ ಇದೆ. ಈ ಅವಧಿಯಲ್ಲಿ ಹೆಣ್ಣು ಗರ್ಭ ತಾಳಿದರೆ ಆಕೆ ಚೈತ್ರ ಮಾಸದಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಮಗುವಿಗೆ ಜನ್ಮ ನೀಡುತ್ತಾಳೆ. ಬೇಸಿಗೆ ಅವಧಿಯಲ್ಲಿ ಆಕೆಗೆ ಹೆಚ್ಚು ತೊಂದರೆ ಉಂಟಾಗಬಹುದು ಎಂದು ಇದರಿಂದ ಆಷಾಢ ಮಾಸದಲ್ಲಿ ದಂಪತಿಗಳನ್ನು ಬೇರೆಯಾಗಿ ಇರಿಸುತ್ತಾರೆ. ಅತ್ತೆ ಸೊಸೆಯರು ಬೇರೆಯಾಗಿರುತ್ತಾರೆ. ಏಕೆಂದರೆ ಮದುವೆಯಾದ ಹೊಸ ವರ್ಷದಲ್ಲಿ ಅತ್ತೆ ಸೊಸೆ ಆಷಾಢ ಮಾಸದಲ್ಲಿ ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಕೆಲವು ಕಡೆ ನಿಷೇಧ ಅಥವಾ ಇದೊಂದು ಪದ್ಧತಿ ಎಂದು ಆಚರಿಸುತ್ತಾರೆ. ಇದಕ್ಕೆ ಸರಿಯಾದ ಕಾರಣ ಇಲ್ಲವಾದರೂ ಆಷಾಢದಲ್ಲಿ ಮಳೆ ಹೆಚ್ಚು ಇರುವುದರಿಂದ ಹೊಲ ಗದ್ದೆಗಳಲ್ಲಿ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರುತ್ತವೆ. ಅತ್ತೆಯಾದವರು ಸೊಸೆಗೆ ಹೆಚ್ಚು ಕೆಲಸ ಮತ್ತು ಒತ್ತಡವನ್ನು ತರಬಹುದು. ಇದರಿಂದ ಅವರಿಬ್ಬರಲ್ಲಿ ವೈಮನಸ್ಸು ಉಂಟಾಗಿ ಜಗಳಕ್ಕೆ ಕಾರಣವಾಗಬಹುದು ಎಂದು 1 ತಿಂಗಳುಗಳ ಕಾಲ ತವರು ಮನೆಗೆ ಕಳಿಸುವ ಸಂಪ್ರದಾಯವಿದೆ. ಮತ್ತು ಇನ್ನೊಂದು ಕಾರಣವೇನೆಂದರೆ ಆಷಾಢ ಮಾಸದಲ್ಲಿಯೇ ಕೃಷಿಯ ಎಲ್ಲ ಕೆಲಸಗಳು ಕೂಡ ಶುರುವಾಗುವುದು. ಉದಾಹರಣೆಗೆ ಭತ್ತ ಬೆಳೆಯುವುದನ್ನು ಕೂಡ, ಭತ್ತಕ್ಕೆ ನಾಟಿ ಮಾಡುವುದು ಅಥವಾ ಭತ್ತವನ್ನು ಸಸಿ ಬೆಳೆಸುವುದು ಈ ಕಾಲದಲ್ಲಿಯೇ, ಆಷಾಢ ಕಾಲದಲ್ಲಿ ಹೆಚ್ಚು ಕೆಲಸವಾಗಿರುವುದರಿಂದ ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಸರಸದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಹಾಗಾಗಿ ಮನೆಯ ಮಕ್ಕಳು ಕೆಲಸಕ್ಕೆ ಬಾರಲು ಮನಸ್ಸು ಕೊಡುವುದಿಲ್ಲ, ಕೆಲಸ ಮಾಡಲು ಮನಸ್ಸು ಇರುವುದಿರಲಿಲ್ಲ. ಹಾಗಾಗಿ ಈ ಒಂದು ಪದ್ಧತಿಯನ್ನು, ಮನೆಯಲ್ಲಿ ಸೊಸೆ ಇದ್ದರೆ ಮಗ ಕೆಲಸಕ್ಕೆ ಬರಲು ಹೆಚ್ಚು ಆಸಕ್ತಿ ತೋರದೇ ಇರಲು ಇದೊಂದು ವಿಷಯವಾಗಿದೆ. ಹಾಗಾಗಿ ಆಷಾಢ ಮಾಸದಲ್ಲಿ ಯಾರೂ ಕೂಡ ದಂಪತಿಗಳನ್ನು ಒಟ್ಟಿಗೆ ಇರಲು ಬಿಡುವುದಿಲ್ಲ. ಮೆಹಂದಿ. ಆಷಾಢ ಮಾಸದಲ್ಲಿ ಹುಡುಗಿಯರು ತಮ್ಮ ಅಂಗೈ ಹಾಗೂ ಪಾದಗಳಿಗೆ ಮೆಹಂದಿಯನ್ನು ಹಾಕಿಕೊಳ್ಳುತ್ತಾರೆ. ಏಕೆಂದರೆ ಈ ಒಂದು ಕಾಲ ಬದಲಾವಣೆಯಿಂದ ಚರ್ಮದ ಮೇಲೆ ಪರಿಣಾಮಗಳು ಉಂಟಾಗಿ ಚರ್ಮದ ಕಾಯಿಲೆಗೆ ಕಾರಣಗಳಾಗಬಹುದು. ಈ ಹಿನ್ನೆಲೆ ಪಾದ ಮತ್ತು ಅಂಗೈಗಳಿಗೆ ಮೆಹಂದಿಯನ್ನು ಹಾಕಿಕೊಂಡರೆ ಆ ಒಂದು ಚರ್ಮದ ಕಾಯಿಲೆಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಈ ಆಷಾಢ ಮಾಸದಲ್ಲಿ ಪೂಜೆಗಳು ಹಾಗೂ ವ್ರತಗಳನ್ನು ಹೇಗೆ ಮಾಡಬಹುದು ಎನ್ನುವುದಾದರೆ,
ಆಷಾಢ ಮಾಸದ ಮತ್ತೊಂದು ಮಹತ್ವ ಇದು. ಈ ಅವಧಿಯಲ್ಲಿ ರಥ ಯಾತ್ರೆ, ಚಾತುರ್ಮಾಸ ಯಾತ್ರೆ, ಪಾಲ್ಕಿ ಯಾತ್ರೆ ಮುಂತಾದ ಪೂಜೆ ಹಾಗೂ ವ್ರತಗಳು ಆಷಾಢ ಮಾಸದಲ್ಲಿ ಜನಪ್ರಿಯವಾಗಿದೆ. ಭಕ್ತರು ಈ ಪೂಜೆ ವ್ರತವನ್ನು ಭಕ್ತಿ ಸಮರ್ಪಣೆಯೊಂದಿಗೆ ಆಚರಿಸುತ್ತಾರೆ. ಆಷಾಢ ಮಾಸದಲ್ಲಿ ಹೆಚ್ಚು ಈ ದೇವರುಗಳಿಗೆ ಪೂಜೆ ಹಾಗೂ ವ್ರತವನ್ನು ಕೈಗೊಂಡು ಆಷಾಢದಲ್ಲಿ ದೇವರುಗಳನ್ನು ಭಕ್ತಿಯಿಂದ ಪೂಜಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಮತ್ತು ನಾವು ಕೇಳಿಕೊಂಡಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ನಮ್ಮ ದಿನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ ಎಂಬುದು ನಂಬಿಕೆ. ಮಳೆಗಾಲದ ಆರಂಭ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯದಿದ್ದರೂ ಈ ಪೂಜೆ ವ್ರತಗಳನ್ನು ಮಾಡಬಹುದು. ಈ ತಿಂಗಳ ಆಚರಣೆಗಳ ಮೇಲೆ ನೀವು ಗಮನ ಹರಿಸಿದರೆ ಎಲ್ಲ ಆಚರಣೆಗಳು ಒಂದು ವಿಷಯದ ಕಡೆಗೆ ಸೂಚಿಸುತ್ತವೆ ಮತ್ತು ಅದು ಮಳೆಗಾಲದ ಆರಂಭವಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಅದು ನಮ್ಮ ಕೃಷಿ ಜೀವನಕ್ಕೆ, ನಮ್ಮ ನೆಮ್ಮದಿಯ ಜೀವನಕ್ಕೆ ಒಳ್ಳೆಯದಾಗಬೇಕೆಂದರೆ ನಮಗೆ ಬೇಕಾಗಿರುವುದು ಮಳೆ. ಆ ಮಳೆಯ ಆರಂಭವನ್ನು ಈ ಆಷಾಢ ಮಾಸದಲ್ಲಿ ಆರಂಭ ಮಾಡಲಾಗುತ್ತದೆ. ಆಷಾಢ ಮಾಸದ ಮಹತ್ವ. ಈ ಮಾಸದಲ್ಲಿ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳುವುದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿಯೇ. ಅನಸೂಯಾದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ 4 ಸೋಮವಾರ ಶಿವವ್ರತ ಮಾಡಿದ್ದಳು. ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲಿಯೇ ಆರಂಭವಾಗುತ್ತದೆ. ಪ್ರಥಮ ಏಕಾದಶಿ ವ್ರತ ಆರಾಧನೆ ಬಡುವುದು ಕೂಡ ಆಷಾಢ ಮಾಸದಲ್ಲಿಯೇ. ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುವರು. ಈ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇಡುತ್ತಾರೆ. ಮೈಸೂರಿನ ಪ್ರಾಂತ್ಯಗಳಲ್ಲಿ ಈ ಆಚರಣೆಗಳು ನಡೆಯುತ್ತವೆ. ಈ ಮಾಸದಲ್ಲಿಯೇ ಕೂಡ ಈ ಒಂದು ಕೆಲಸಗಳೆಲ್ಲವೂ ಇದರಲ್ಲಿಯೇ ಆರಂಭವಾಗಿದ್ದು, ಬಲಿ ಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಕೂಡ ಈ ಮಾಸದಲ್ಲಿಯೇ. ಇಂದ್ರನು ಗೌತಮರಿಂದ ಶಾಪ ಪಡೆದ ಹಾಗೂ ಆಷಾಢದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತ ಮಾಡಿ ಶಾಪ ವಿಮೋಚನೆಯನ್ನು ಪಡೆದ. ಸುಮಂಗಲ್ಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಆಷಾಢ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸುತ್ತಾರೆ. ಚಾತುರ್ಮಾಸ ವ್ರತವನ್ನು ಪ್ರಾರಂಭ ಮಾಡುವುದು ಈ ಮಾಸದಲ್ಲಿಯೇ. ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿಯೇ ಇರುವುದರಿಂದ ಈ ಮಾಸವೂ ಸಹ ವಿಶೇಷವೇ ಆಗಿದೆ. ಇನ್ನೊಂದು ವಿಶೇಷ ಎಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನವೂ ಬರುವುದು ಈ ಮಾಸದಲ್ಲಿಯೇ. ಹಾಗಾಗಿ ಈ ಮಾಸವು ಒಳ್ಳೆಯದೂ ಕೂಡ, ಹಾಗೆ ಇನ್ನೊಂದು ಕಡೆ ಅಶುಭವೂ ಕೂಡ. ಹಾಗಾಗಿ ಈ ಮಾಸದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬಾರದು. ಅಂದರೆ ಯಾವುದೇ ರೀತಿಯ ಹೊಸ ಪ್ರಾರಂಭದ ಕೆಲಸಗಳಾಗಿರಬಹುದು ಅಥವಾ ಯಾವುದೇ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಒಂದು ಮಾಸದಲ್ಲಿ ಮಾಡಬಾರದು. ಆದರೆ ದೇವರಿಗೆ ಮಾಡುವಂತಹ ಪೂಜೆ ಪುನಸ್ಕಾರಗಳನ್ನು, ಹಬ್ಬ ವ್ರತಗಳನ್ನು, ನೀತಿ ನಿಯಮಗಳನ್ನು ಪಾಲಿಸಿ ಪೂಜೆಯನ್ನು ಮಾಡಬಹುದು, ವ್ರತಗಳನ್ನು ಆಚರಿಸಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಧನ್ಯವಾದಗಳು.